ರಾಘವೇಂದ್ರ ಚಿತ್ರವಾಣಿಯ ಸಮಸ್ತ ವೀಕ್ಷಕರ ನಮಸ್ಕಾರ. ನಮ್ಮ ತಂಡ ಒಂದು ಸಿನಿಮಾ ನೋಡಿತು, ಅದು ದೂರ ತೀರಯಾನ. ಸಾಮಾನ್ಯವಾಗಿ ಶುಕ್ರವಾರ ರಿಲೀಸ್ ಆದಂತಹ ಸಿನಿಮಾಗಳ ಬಗ್ಗೆ ಮಾತಾಡುವಾಗ ನಮಗೊಂದಷ್ಟು ಥ್ರಿಲ್ ಆಗ್ತೀವಿ. ಬಟ್ ಮನ್ಸೂರಿ ಅವರು ಇಲ್ಲಿ ಯಾವ ಕಾರಣಕ್ಕೆ ಇಷ್ಟ ಆಗ್ತಾರೆ ಅಂದರೆ, ಮನ್ಸೂರಿ ಅವರು ಮಾಡಿದಂತಹ ದೂರ ತೀರಯಾನ ಸಿನಿಮಾದ ಕತೆ ಸಖತ್ತಾಗಿದೆ. ಸ್ಕ್ರೀನ್ ಪ್ಲೇ ಬೊಂಬಾಟಾಗಿದೆ. ಡೈಲಾಗ್ಸ್ ಮಾತ್ರ ನಿಮಗೆ ಅನಿಸಲ್ಲ ಇದು ಈ ಥರದ ಡೈಲಾಗ್ಸ್ ಬರುತ್ತಾ ಅಂತ. ಅದ್ಭುತವಾದ ಡೈಲಾಗ್ ಬರೆದಿದ್ದಾರೆ. ಸಿನಿಮಾವನ್ನು ನಿರ್ಮಾಣ ಮಾಡಿದಂತಹ ದೇವರಾಜ್ ಅವರು ಅಂದರೆ, ಇದಕ್ಕಿಂತಲೂ ಮುಂಚೆ ಮನ್ಸೂರಿ ಅವ್ರ ಜೊತೆಗೆ ಸುಮಾರು ಸಿನಿಮಾಗಳನ್ನ ಮಾಡಿದ್ದಾರೆ. ಅಂದರೆ ಸಾಮಾನ್ಯವಾಗಿ ಒಬ್ಬ ನಿರ್ದೇಶಕನನ್ನು ನಂಬಿ ದುಡ್ಡು ಹಾಕುವಂಥದ್ದು ಈ ಕಾಲಘಟ್ಟದಲ್ಲಿ ತುಂಬ ಕಷ್ಟ. ಆದರೆ ಮನ್ಸೂರಿ ಅವರು ಪ್ರೂವ್ ಮಾಡಿದಂತಹ ಆ ರೀತಿ ನೋಡಿದಾಗ, ಅವರ ಹರಿವು ಆಗಿರ್ಬೋದು, ನಾತಿ ಚರಾಮ ಆಗಿರ್ಬೋದು, ಅಥವಾ ಆ್ಯಕ್ಟ್ 1978 ಆಗಿರ್ಬೋದು, ಅಥವಾ 1920-21 ಆಗಿರ್ಬೋದು, ಅದರ ನಂತರ ಬಹಳಷ್ಟು ಸಂದರ್ಶನಗಳಲ್ಲಿ ಅವರು ಹೇಳಿದಂತಹ ಮಾತು ಇದು ಬೇರೆ ಥರದ ಸಿನಿಮಾ ಆಗುತ್ತೆ ಅಂತ. ಸಿನಿಮಾದ ನಾಯಕ ಮತ್ತು ನಾಯಕಿ ತುಂಬ ಪ್ರಾಮಿಸಿಂಗ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಸ್ಪೆಷಲಿ ನಾಯಕನಿಗೆ ಟೀ ಇಷ್ಟ, ನಾಯಕಿಗೆ ಕಾಫಿ ಇಷ್ಟ. ಅಂದರೆ ಇಬ್ಬರು ಯುವ ಪ್ರೇಮಿಗಳು ತಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕಿಂತಲೂ ಮುಂಚೆ ಯಾವ ರೀತಿಯಾದಂತಹ ನಿರ್ಣಯಕ್ಕೆ ಬರ್ತಾರೆ, ಅದು ಈಗಿನ ಕಾಲಘಟ್ಟಕ್ಕೆ ತುಂಬ ಆಪ್ತವಾದಂತಹ ಸಿನಿಮಾ. ನಿನ್ನೆ ಸಿನಿಮಾ ನೋಡಿದ ನಂತರ ನಮಗನ್ಸಿದ್ದು, ಪ್ರೀತಿ ಪ್ರೇಮ ಪ್ರಣಯ ಅನ್ನುವಂಥದ್ದು ಎಲ್ಲ ಕಾಲಘಟ್ಟಕ್ಕೂ ಅದು ಅಪ್ಲೈ ಆದರೂ ಸಹ ದೂರ ತೀರಯಾನ ಸಿನಿಮಾದಲ್ಲಿ ಅದನ್ನು ತುಂಬ ಅಥೆಂಟಿಕ್ ಆಗಿ ಹೇಳುವಂತಹ ಪ್ರಯತ್ನವನ್ನು ಮನ್ಸೂರಿ ಅವರು ಮಾಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ. ಸ್ಪೆಷಲಿ ಈಗಿನ ಯೂತ್ಸ್ಗಳು, ಅಂದರೆ ಪ್ರೀತಿ ಪ್ರೇಮದಲ್ಲಿ ಬಿದ್ದಂತಹ ಯೂತ್ಸ್ಗಳು ಯಾವ ರೀತಿಯಾಗಿ ಕಾಂಟೆಂಪ್ರರಿಯಾಗಿ ತಮ್ಮ ಡಿಸಿಷನ್ನ ತಗೋತಾರೆ, ಹಾಗೂ ಅದಕ್ಕೆ ಎಷ್ಟು ಗಟ್ಟಿಯಾದಂತಹ ನಿರ್ಣಯ ಬೇಕು ಅನ್ನುವಂಥದ್ದನ್ನು ಮನ್ಸೂರಿ ಅವರು ಕಟ್ಕೊಟ್ಟಿದ್ದಾರೆ. ಈ ಸಿನಿಮಾದ ಮೂಲಕ ಮನ್ಸೂರಿ ಅವರನ್ನು ನಾವು ಸರ್ ದಯವಿಟ್ಟು ಕಮರ್ಷಿಯಲ್ ಸಿನಿಮಾಗಳನ್ನು ಮಾಡಿರಿ ಅಂತ ಹೇಳ್ತೀವಿ. ಬಿಕಾಸ್ ಚಿತ್ರದ ನಾಯಕ ವಿಜಯ್ ಅವರಿಗೆ ಮೊದಲ ಪ್ರಯತ್ನ ಆಗಿದ್ರು ಸಹ, ಅಂದರೆ ಇದಕ್ಕಿಂತ ಮುಂಚೆ ಒಂದು ಸಿನಿಮಾಗಳನ್ನು ಮಾಡಿದ್ರು, ಬಟ್ ನಾಯಕ ನಟನಾಗಿದ್ದು ಪೂರ್ಣ ಪ್ರಮಾಣದ ಒಂದು ಸಿನಿಮಾ ಆಗಿದ್ದರಿಂದ ನಾಯಕಿ ಪ್ರಿಯಾಂಕಾ ಅವರಿಗೆ ಇದು ಒಂದು ಮೈಲಿಗಲ್ಲಾಗುತ್ತೆ. ಜೊತೆಗೆ ದೂರ ತೀರಯಾನ ಸಿನಿಮಾವನ್ನು ಎಲ್ಲರೂ ತಪ್ಪದೇ ಚಿತ್ರಮಂದಿರ ನೋಡಿ. ಇದು ಚಿತ್ರಮಂದಿರಕ್ಕೋಸ್ಕರನೇ ಮಾಡಿದಂತಹ ಸಿನಿಮಾ. ಮನ್ಸೂರಿ ಅವರನ್ನು ಇಲ್ಲಿ ತನಕ ಒಂದಷ್ಟು ಜನ ಆರ್ಟ್ ಫಾರ್ಮ್ಯಾಟು, ಕಮರ್ಷಿಯಲ್ ಫಾರ್ಮ್ಯಾಟನ್ನು ಮಾಡ್ತಾರೆ ಇಲ್ಲವೋ ಅನ್ನೋಂಥ ಒಂದು ಡೌಟಲ್ಲಿದ್ದರು. ಬಟ್ ಈ ಸಿನಿಮಾದ ಮೂಲಕ ಅವರು ಒಂದು ದೊಡ್ಡ ಮಟ್ಟದ ಒಂದು ಸೈನನ್ನು ಮಾಡಿದ್ದಾರೆ. ಈ ಸಿನಿಮಾಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ಇಡೀ ಕರ್ನಾಟಕ ಕೊಡಬೇಕು. ಈ ಸಿನಿಮಾವನ್ನು ಎಲ್ಲರೂ ತಪ್ಪದೆ ಚಿತ್ರಮಂದಿರ ನೋಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಬಿಡಿ. ದೂರ ತೀರಯಾನ. ಥ್ಯಾಂಕ್ ಯು ಸೊ ಮಚ್.